ಹಾಯ್ ಎಲ್ರಿಗೂ ನಮಸ್ಕಾರ. ನೋಡಿ, ಇಲ್ವಿ ಏನಿದೆ, ಈ ಇಲ್ವಿ ಹೊಂದ್ಕೊಂಡಿರೋಂಥ ಜಾಗನೇ ಈ 14 ಕುಂಟೆ. ಇದು ರೋಡ್ ಬಂದು ನಿಮಗೆ 20 ಅಡಿ ಗೌರ್ಮೆಂಟ್ ನಕಾಶೆ ಮೆಟ್ಲಿಂಗ್ ರೋಡ್ ಇದು. ಮತ್ತೆ ನಿಮಗೆ ನೋಡಿ ಇಷ್ಟು ಚೆನ್ನಾಗಿ ಬೆಟ್ಟ ಇದೆ ಹಿಂದಗಡೆ. ಇದಕ್ಕೆ ಹೊಂದ್ಕೊಂಡಿರುವಂಥ ಜಾಗನೇ 14 ಕುಂಟೆ. ಮತ್ತೆ ನಿಮಗೆ ಊರು ಪಕ್ಕದ ಜಾಗ ಇದು. ಊರು ಬರೀ ಇಲ್ಲಿಂದ 150 ಅಡಿ ಇದೆ ನೋಡಿ. 150 ಅಡಿ ಅಷ್ಟೇ ಇರೋದು. ಇವರು ಬೆಂಗಳೂರು ಮೈಸೂರು ರೋಡ್ಗೆ 5 ಕಿಲೋಮೀಟ್ರ್, ಚನ್ನಪಟ್ಟಣಕ್ಕೆ ಇಲ್ಲಿಂದ 7.5 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಬಂದು ನೋಡಿ ನಿಮಗೆ ಇಲ್ಲೆಲ್ಲ ಮನೆಗಳಿದೆ ನೋಡಿ. ಊರು ಪಕ್ಕದ್ದೇ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಬ್ರಾಹ್ಮಣರೇ ಜಾಸ್ತಿ ಜಮೀನ ಪರ್ಚೇಸ್ ಮಾಡಿರೋದು. ಮತ್ತೆ ನಿಮಗೆ ಇಲ್ಲಿ ಅವ್ರದ್ದೇ ಆದ ಒಂದು ಮಠ ಇದೆ ಈ ಊರಲ್ಲಿ. ನೋಡಿ, ನಿಮ್ಗೆ ಊರು ಪಕ್ಕದ ಜಾಗ ನೋಡಿ, ಮನೆ ಕಾಣಿಸ್ತಿದ್ಯಾ ನೋಡಿ, ಇದೆಲ್ಲ ಮನೆಗಳೇ ನೋಡಿ, ಹಿಂದಗಡೆ ಬೆಟ್ಟ. ಮತ್ತೆ ನಿಮಗೆ ಈ ಜಾಗದಲ್ಲಿ 18 ತೆಂಗಿನ ಮರಗಳು ಬರುತ್ತೆ. ಇದು ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ ನಿಮಗೆ. ಈ ಜಾಗ ಪ್ಯೂರ್ ಕೆಂಪು ಭೂಮಿ. ಮತ್ತೆ ಒಂದು ಹಿಂಗು ಗುಣಿನೂ ಮಾಡ್ಕೊಂಡಿದ್ದಾರೆ, ಗುಡ್ಡಿನ. ಮತ್ತೆ ನಿಮಗೆಲ್ಲ 15ರಿಂದ 20 ವರ್ಷದ ತೆಂಗಿನ ಮರಗಳು, ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ. 18 ತೆಂಗಿನ ಮರಗಳು ಬರುತ್ತೆ ಈ ಜಾಗದಲ್ಲಿ. ಮತ್ತೆ ನಿಮಗೆ ಈ ಜಾಗ ಫುಲ್ಲು ಸ್ಕ್ವೇರ್ ಆಗಿ ಬರುತ್ತೆ. ರೋಡ್ ಫೇಸ್ ನೋಡಿ, ನಿಮಗೆ ಅಲ್ಲಿಂದ ಹಿಡಿದು ನಿಮಗೆ ಆ ಸೈಕಲ್ ಏನಿದೆ ನೋಡಿ, ಆ ಮರ ಇದೆಯಲ್ಲ ಅಲ್ಲಿವರೆಗೂ 150 ಅಡಿ ರೋಡ್ ಫೇಸ್ ಬರುತ್ತೆ. ಅಗ್ಲ ಜಾಸ್ತಿ. ಇದು ಬಂದು ಅಗ್ಲ ಇದೆ ಫುಲ್ಲು. ಏನು ಸೇಮ್ ಉದ್ದ ಸೇಮ್ ಅಗ್ಲ ಇದೆ ಈ 14 ಕುಂಟೆ. ಇದು ಬಂದು ಅವರೊಂದು ಹಿಂಗು ಗುಂಡಿ ಮಾಡ್ಕೊಂಡಿದ್ರು. ಈಗೆಲ್ಲ ಮುಚ್ತವ್ರು ಅದನ್ನ. ಜೊತೆಗೆ ಒಂದು 2-3 ಟೀಕ್ ಮರನೂ ಇದೆ. ಅದು ಕೂಡ ನೋಡಿ ಕಟಾವು ಬಂದಿದೆ. ಅಲ್ಲೊಂದು ನೋಡಿ ಮಾವಿನ ಮರನೇ ಇದೆ. ಸೊ ನಿಮಗೆ ಫುಲ್ಲು ಸ್ಕ್ವೇರ್ ಆಗಿ ಬರುತ್ತೆ. ಮತ್ತೆ ಇಲ್ಲಿಂದ ಟಾರ್ ರೋಡು ಒಂದು 250ರಿಂದ 300 ಅಡಿ ಅಷ್ಟೇ. ಬಸ್ ರೂಟ್ ಇದೆ ನಿಮಗೆ. ಕುಣಿಗಲ್ಲು ಮತ್ತು ಉಜ್ರಿ ಆ ಕಡೆ ಎಲ್ಲ ಹೋಗುವಂಥ ರೂಟ್ಗೆ ಬಸ್ ಹೋಗುತ್ತೆ. ಈ ಊರಿಗೆ ಬಸ್ ಇದೆ, ಬಸ್ ಸೌಕರ್ಯ ಇದೆ. ನೀವು ಬೇಕಾದ್ರೆ ಆರಾಮಾಗಿ ಬಸ್ ಇಳಿದು ಕೂಡ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಜಾಗಕ್ಕೆ ಬರ್ಬೋದು. ಮತ್ತು ನಿಮಗೆ ಒಂದು ಗಾಡಿ ಹಾಕೊಂಡ್ರೆ ಚನ್ನಪಟ್ಟಣಕ್ಕೆ ಬರೀ ಇಲ್ಲಿಂದ 7 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ಕರೆಕ್ಟಾಗಿ 4 ಕಿಲೋಮೀಟರ್ ಆಗುತ್ತೆ ಲೊಕೇಶನ್ ಹಾಕಿರೋದ್ರಿಂದ. ಇಲ್ಲಿಂದ ನೋಡಿ ತುಂಬಾ ಊರ ಹತ್ರ ಇದೆ. ನೋಡಿ, ಇದು ಬಂದು ನಿಮ್ಗೆ 20 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದು. ನೋಡಿ, ನಿಮಗೆ 3-4 ಗಿಡ ಟೀಕ್ ಮರಗಳು ಬರುತ್ತೆ. ಇದರಿಂದನೇ ಬೆಟ್ಟ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ನಿಮಗೆ ಇಲ್ಲಿಂದ ಹಿಡಿದು ನಿಮಗೆ ಆ ಮರ ಏನಿದೆ ಮಾವಿನ ಮರ ಅಲ್ಲಿವರೆಗೂ 150 ಅಡಿಗಿಂತ ಜಾಸ್ತಿ ರೋಡ್ ಫೇಸ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ. ಆಲ್ಮೋಸ್ಟ್ ಇಲ್ಲೆಲ್ಲ ಬೆಂಗಳೂರಲ್ಲಿ ಜಾಗ ತೊಗೊಂಡಿರೋದು. ನೋಡಿ, ಅಲ್ಲ ಒಂದು ಆಟೋ ಹೋಯ್ತಲ್ಲ, ನಿಮ್ಗೆ ಅದೇ ಟಾರ್ ರೋಡು. ಇಲ್ಲಿಂದ ಒಂದು 150 ಅಡಿ ಇದೆ. ಮತ್ತು ಬಸ್ ರೂಟ್ ಬಂದು ನಿಮಗೆ ಇಲ್ಲಿಂದ ಒಂದು 300 ಅಡಿ ಇದೆ. ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಮನೆ, ಅದೇ ಬಸ್ ರೂಟು. ಇಲ್ಲ 300 ಅಡಿ ಇದೆ. ಮತ್ತು ನಿಮಗೆಲ್ಲ ಇಲ್ಲಿ ಜಾಸ್ತಿ ಜನ ಲಿಂಗಾಯತ ಬ್ರಾಹ್ಮಣರೇ ತೊಗೊಂಡಿರೋದು ಜಾಗ. ಯಾಕೆಂದರೆ ಇಲ್ಲೊಂದು ಮಠ ಇದೆ. ಮಠ ತುಂಬಾ ಹತ್ತಿರ ಇಲ್ಲಿಗೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಮಠ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ತೆಂಗಿನ ತೋಟ, ಅಡಿಕೆ ತೋಟ, ಬಾಳೆ ತೋಟನೇ ಮಾಡ್ಕೊಂಡಿರೋದು ಇಲ್ಲೆಲ್ಲ ಜಾಸ್ತಿ ಜನ. ಮತ್ತು ಊರು ಪಕ್ಕದ ಜಾಗ ಇದು. ಸೇಫ್ಟಿ ಪರ್ಪಸ್ ಅಂತ ಏನು ತೊಂದರೆ ಇಲ್ಲ. ಆರಾಮಾಗಿ ನೀವು ಇಲ್ಲೊಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ನೋಡಿ, ಅಕ್ಕಪಕ್ಕ ಎಲ್ಲ ನಿಮಗೆ ಮನೆಗಳಿದೆ. ಇಲ್ಲೂ ಮನೆಗಳಿದೆ.
ಮತ್ತು ಬಸ್ ರೂಟು ನೋಡಿ, ಅದೇನು ಮನೆ ಕಾಣಿಸ್ತಿದೆಯಲ್ವ, ಅದೇ ಬಸ್ ರೂಟು. ಇಲ್ಲಿಂದ 300 ಅಡಿ ಇದೆ. ಇದ್ರ ಬೆಲೆ ಬಂದು 4 ಲಕ್ಷ ಫರ್ ಗುಡ್ ಡೇ ಅಂತ ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಡೈರೆಕ್ಟ್ ರಿಜಿಸ್ಟರ್ಗೆ ರೆಡಿ ಇರೋಂಥ ಜಾಗ. ಮತ್ತು ಫುಲ್ ಸ್ಕ್ವೇರ್ ಆಗಿದೆ. ನಿಮಗೆ ನೋಡಿ 150 ಅಡಿ ರೋಡ್ ಫೇಸ್ ಬರುತ್ತೆ.